सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 7 अक्टूबर, वार मंगलवार। तो चलिए शुरू करते हैं आज के समाचार। नमस्कार, मैं कांचना कांबळे। दांडेली के पुलिस विभाग ने सोमानी सर्कल पर आज बिना हेलमेट के वाहन चलाने वाले चालकों को फूल देकर हेलमेट पहनकर वाहन चलाने का आग्रह किया, जिससे चालक व चालकों का परिवार सुरक्षित रहे। सब ಈ ಕಡೆ ಬರ ದಾರಿ ಬಿಡ್ರಿ हेलमेट बैड तेगिरी ಅದಕ್ಕೆ ನಿಮಗೆ ಫೈನ್ ಹಾಕಲ್ಲ ತೆಗಿರಿ ಸುಮ್ಮನೆ ಬೇಡ ತಮ್ಮ ತೋರಪ್ಪ ನಾಳಿಂದ ಹೆಲ್ಮೆಟ್ ಹಾಕೋ ದಯವಿಟ್ಟು ಅಂಜನಗೋಸ್ಕರ ಅಲ್ದ ನಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಹಾಕೋ ಎಲ್ಲರೂ ಕೊಟ್ಬಿಟ್ಟು ಹಿಂಗ ಕಳ್ಸ ಬಸ್ ಹೋಗ್ತದೆ ಮತ್ತೆ ಬನ್ನಿವ್ರಿ ಬನ್ನಿ ಬರಲ್ಲ नमस्कार, मैं माया तळेकर। दांडेली हळयाळ जोयडा तालुका यूथ कांग्रेस घटक ने वोट चोरी व संविधान सुरक्षा को लेकर सोमानी सर्कल पर सरकार के खिलाफ विरोध प्रदर्शन किया। काफी संख्या में कांग्रेस के पदाधिकारी, सदस्य व समर्थक उपस्थित थे। छत्रपति शिवाजी मूर्तिगे मालार्पणे ಮಾಡಲಿದ್ದಾರೆ। ಹಿಂಗ್ ಮಾಡಿದ್ರಣ್ಣ? ಹಾ ಚಲೋ विषय ऐसा कर हाँ एक वेल है उधर पीछे और ऐसे ना
बेटा खुले हो बंदे सो छत्रपति शिवाजी महाराज की जय छत्रपति शिवाजी महाराज की जय जय शिवाजी जय जय भवानी जय शिवाजी जय भवानी बोलो भारत माता की जय बोलो भारत माता की जय वागले कांग्रेस पक्षಕ್ಕೆ जय वागले वोट चोर गद्दी चोर वोट चोर गद्दी चोर वोट चोर गद्दी चोर आई लव अंबेडकर वोट चोर गद्दी चोर वोट चोर गद्दी चोर आई लव अंबेडकर कांग्रेस पक्षಕ್ಕೆ कांग्रेस पक्षಕ್ಕೆ माइक में नोट करो नारे आई लव अंबेडकर कांग्रेस पक्षಕ್ಕೆ कांग्रेस पक्षಕ್ಕೆ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ಹಳಿಯಾಳ್ ದಾಂಡೇಲಿ ಜೊಯ್ಡಾ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ವತಿಯಿಂದ ದಾಂಡೇಲಿಯಲ್ಲಿ ವೋಟ್ ಚೋರ್ ಗದ್ದಿ ಚೋರ್ ಮತಗಳ್ಳರೆ ಅಧಿಕಾರ ಬಿಡಿ ಎಂಬ ಘೋಷವಾಕ್ಯದಡಿ ಮತಗಳ್ಳತನದ ವಿರುದ್ಧ ಸಹಿ ಸಂಗ್ರಹದ ಕಾರ್ಯಕ್ರಮವನ್ನ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಅಕ್ಕಪಕ್ಕ ನಿಂತಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಶ್ರೀ ಮಂಜುನಾಥ್ ಗೌಡ ಅವರು ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಧಿಕಾರಕ್ಕೆ ಬರೋದಕ್ಕಾಗಿ ನಿಮಗೆ ಎಲ್ಲರಿಗೂ ಕೊಟ್ಟಂತ ಸಂವಿಧಾನದ ಮುಖಾಂತರ ಸಿಕ್ಕಂತ ಮತ ಎನ್ನುವ ಹಕ್ಕನ್ನ ಕಿತ್ಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದೆ. ಕಿತ್ಕೊಂಡಿದೀವಿ ಕೂಡ. ಆ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ ಇವತ್ತು ದಾಂಡೇಲಿಯಲ್ಲಿ ಮತಗಳ್ಳರ ವಿರುದ್ಧ ಸಹಿ ಸಂಗ್ರಹದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಎಲ್ಲ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಭೆಯಾಗಿರುವಂತಹ ಮಂಜುನಾಥ್ ಗೌಡ ಅವರು ಬರಲಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಯುವ ಘಟಕದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ನಿಗಮ್ ಭಂಡಾರಿ ಅವರು ಕೂಡ ಬರಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷ ಆಗಿರುವಂತಹ ಅಬ್ದುಲ್ ದೇಸಾಯಿ ಅವರು ಕೂಡ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ಉತ್ತರ ಕನ್ನಡ ಜಿಲ್ಲಾ ಯುವ ಘಟಕದ ಉಸ್ತುವಾರಿ ಆಗಿರುವಂತಹ ಶ್ರೀ ಯೋಗೇಶ್ ಗೌಡ ಹಾಗೂ ಶ್ರೀ ಆಶಿಕ್ ಗೌಡ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಆಗಿರುವಂತಹ ಅಮೋಘ್ ತಿರ್ಸಿಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರುವಂತಹ ಮಾರುತಿ ಪಾಟೀಲ್ ಅವರೊಟ್ಟಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಅಬ್ದುಲ್ ಕರೀಂ ಖತೀಬ್ ಅವರು, ಹಾಗೆ ಅವರೊಟ್ಟಿಗೆ ದಾಂಡೇಲಿ ಬ್ಲಾಕ್ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಗೋಪಾಲ್ ಸಿಂಗ್ ರಜಪೂತ್,
ಹಳಿಯಾಳದ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಶ್ರೀ ವೆಂಕಟೇಶ್ ಸೋಳಂಕೆ, ಜೊಯ್ಡಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಯುವ ಕಾಂಗ್ರೆಸ್ ತಮ್ಗೆಲ್ಲ ಧನ್ಯವಾದ ಹೇಳ್ತಾ, ಜೈ ಯೂತ್ ಕಾಂಗ್ರೆಸ್, ಜೈ ಕರ್ನಾಟಕ, ಜೈ ಸಂವಿಧಾನ. ಥ್ಯಾಂಕ್ ಯು. ತಮ್ಮ ಎಲ್ಲರನ್ನ ಉದ್ದೇಶಿಸಿ ಮಾತಾಡಿದಂತ ನಮ್ಮ ರಾಜ್ಯ ಅವರು ಹೇಳಿದ್ರು, ಸಂವಿಧಾನದ ಹಿಂಸೆ ಆಗ್ತಾ ಇದೆ, ನಿಜವಾಗ್ಲೂ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ. ಸಂವಿಧಾನವನ್ನ ಈ ಆಡಳಿತದಲ್ಲಿರ್ತಕ್ಕಂಥ ಈ ಭ್ರಷ್ಟ ಸರ್ಕಾರ ಸಂವಿಧಾನವನ್ನ ನುಂಗಿ ನೀರು ಕುಡಿತಾ ಇದೆ. कल हमने आपसे जो सवाल पूछा था उसका सही जवाब है अजीम प्रेम जी। कमेंट्स में जवाब देने वाले हैं बसवराज कटगेरी, देवानंद सड़ेकर, चंदक्का, चंदन बोमकर, साई किरण नायक, विनोता गोसी, पद्मा कोडेकर, मुस्ताक अहमद खलासी, प्रभावती तळेकर, शैला सुतार, शंकर पाटिल, राकेश मडिवाल, महेंद्र सिंह सोलंकी, मंजुनाथ पाटिल, योगेश कदम, खलीलुल्लाह एन मिर्जाबाई, मुख्तियार सामरानी और साहिल टोपिनकट्टी। आज का सवाल, राजा अकबर का असली नाम क्या था? कमेंट्स में जरूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहे, मस्त रहे।